ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್. ಫ್ರೆಂಡ್ಸ್, ಇವತ್ತು ನಾನು ತವ್ರ ಮನೆಯಿಂದ ಏನೇನು ತಗೊಂಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಹೋಗಿರಲಿಲ್ಲ, ನನ್ನ ತಮ್ಮ ಹೋಗಿದ್ದ. ಫ್ರೆಂಡ್ಸ್, ಅದಾಯಿತು ಅಂತ ಹೋಗಿದ್ದ. ಅಮ್ಮ ಏನೇನೋ ಕೊಟ್ಟು ಕಳಿಸಿದ್ದಾರೆ, ನೋಡೋಣ. ರೇಷನ್ ಅಕ್ಕಿ ಫ್ರೆಂಡ್ಸ್, ರೇಷನ್ ಅಕ್ಕಿ ಇರಲಿಲ್ಲ ದೋಸೆಗೆ ಇಡ್ಲಿಕ್ಕೆ, ಅದು ಕೂಡ ತಂದವ್ರೆ. ರೇಷನ್ ಅಕ್ಕಿ ಒಂದು 5 kg 10 kg ಇರ್ಬೋದು. ಆಮೇಲೆ ಇದು ಕಾಸಿ ಸೊಪ್ಪು, ಅದನ್ನು ಕೂಡ ಕೊಟ್ಟು ಕಳಿಸಿದ್ದಾಳೆ ಅಮ್ಮ. ನೋಡ್ತಾ ಇರ್ಬೋದು ಕಾಫಿ ಸೊಪ್ಪು. ಮತ್ತು ಇದರಲ್ಲಿ ಇನ್ನೂ ಏನೇನೋ ಇದೆ ಫ್ರೆಂಡ್ಸ್. ಚಾಮಂತಿ ಹೂವು ಫ್ರೆಂಡ್ಸ್, ಒಂಥರ ಪಿಂಕ್ ಕಲರು, ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈ ಚಾಮಂತಿ ಹೂವು ನನಗೆ. ಮತ್ತು ಕನಕಾಂಬರ ಹೂವು, ಇದು ಕೂಡ ಒಂದು ಮೊಳ ಆಗೋಷ್ಟು ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಸೀರೆ ಕೊಟ್ಟು ಕಳಿಸಿದ್ದಾಳೆ ಫ್ರೆಂಡ್ಸ್. ಮನೆ ಹತ್ರ ಬಂದಿದ್ರಂತೆ, ಅದಕ್ಕೋಸ್ಕರ ಸೀರೆನೂ ತಗೊಟ್ಟು ಕಟ್ಟು ಕಳಿಸಿದ್ದಾರೆ. ಆಮೇಲೆ ರೋಸಸ್ಸು, ರೆಡ್ ರೋಸು, ಆಮೇಲೆ ತೊಗರಿಬೇಳೆ. ಇದು ನಾಟಿ ತೊಗರಿಬೇಳೆ ಫ್ರೆಂಡ್ಸ್, ಮನೆಯಲ್ಲೇ ಮಾಡಿರೋದು. ತೊಗರಿಬೇಳೆ ಇಲ್ಲ ಕೊಟ್ಟು ಕಳ್ಸಮ್ಮ ಅಂದಿದ್ದೆ, ಅದಕ್ಕೋಸ್ಕರ ಕೊಟ್ಟು ಕಳಿಸಿದ್ದಾಳೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ತೊಗರಿಬೇಳೆ ಅಂತ. ಮತ್ತು ಇದು ಅಲಸಂದ್ರೆಕಾಯಿ, ಇದು ಕೂಡ ಕೊಟ್ಟು ಕಳಿಸಿದ್ದಾಳೆ. ಹಸಿ ಅಲಸಂದ್ರೆಕಾಳು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿದೆ ಅಂತ. ಆಮೇಲೆ ಇದ್ರ ಒಳಗಡೆ ದಂಟ್ಸೊಪ್ಪು ಮತ್ತು ಸ್ವಲ್ಪ ಬೀನ್ಸು, ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಇದ್ದಾವೆ. ಅವನ್ನೆಲ್ಲ ನಾನು ಬೇರೆ ಬೇರೆ ಮಾಡ್ಕೊತಾ ಇದ್ದೀನಿ. ನೋಡಿ, ಬೀನ್ಸು ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಇದ್ದಾವೆ. ಎಲ್ಲ ಡಿವೈಡ್ ಮಾಡ್ತೀನಿ ನಾನು. ಆಮೇಲೆ ಮೆಣಸಿನ್ಕಾಯಿ, ಬೀನ್ಸ್ ಫ್ರೆಂಡ್ಸ್, ನೋಡಿ ಇಷ್ಟು ಡಿವೈಡ್ ಆಯಿತು. ಆಮೇಲೆ ಇದು ದಂಟ್ಸೊಪ್ಪು. ಇವಾಗ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದಾಯಿತು ಫ್ರೆಂಡ್ಸ್. ಅಕ್ಕಿ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಬೇಕು, ಅದಕ್ಕೋಸ್ಕರ ಆಚೆನೇ ಇಕ್ಕಿದ್ದೀನಿ, ಇಲ್ಲ ಅದು ಡಬ್ಬದಲ್ಲಿ ಹಾಕ್ತಾಯಿದ್ದೆ. ಇವಾಗ ಅಲಸಂದ್ರೆ ಕಾಳನ್ನು ಕೂಡ ಬಿಡಿಸಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ, ನಾನೊಂದು ಮಾರ ತಗೊಂಡಿದ್ದೀನಿ, ಹಾಗೆ ಒಂದು ಪ್ಲೇಟ್ ತಗೊತೀನಿ. ಇವಾಗ ಅಲಸಂದ್ರೆ ಕಾಳನ್ನೆಲ್ಲ ತೆಗ್ದು ಒಟ್ಟು ಬಂದು ಆ ಮರಕ್ಕೆ ಹಾಕ್ಕೊತೀನಿ, ಬೀಜ ಬಂದು ಆ ಪ್ಲೇಟ್ಗೆ ಹಾಕ್ಕೊತೀನಿ. ಈ ಥರ ಮಾಡೋದ್ರಿಂದ ಮನೇಲಿ ಜಾಸ್ತಿ ಕಸ ಬೀಳಲ್ಲ, ಟೈಮ್ ಕೂಡ ಸೇವ್ ಆಗುತ್ತೆ. ಇದು ಹಾಕ್ಬಿಟ್ಟು ನಾನು ಹುಳಿ ಸಾರು ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಷನ್ ಬರುತ್ತೆ. ನೋಡಿ, ನೀಟಾಗಿ ಎಲ್ಲ ಬಿಡಿಸ್ಕೊತೀನಿ ಫ್ರೆಂಡ್ಸ್. ಚೆನ್ನಾಗಿರೋದು, ಚೆನ್ನಾಗಿ ಇಲ್ದಿರೋ ಇರೋದು, ಹುಳದು ಒಂಥರ ಬ್ಲ್ಯಾಕ್ ಥರ ಆಗೋಗಿರ್ತವೆ, ಅವೆಲ್ಲ ನೋಡಿಕೊಂಡು ನೀಟಾಗಿರೋದನ್ನು ಹಾಕ್ಕೊಂಡು ಹಾಕ್ಕೊತೀನಿ ಫ್ರೆಂಡ್ಸ್. ಅದ್ರಲ್ಲಿ ಸ್ವಲ್ಪ ಒಣಗಿರೋವು ಇತ್ತು, ಅದು ಪಕ್ಕದಲ್ಲಿ ಎತ್ತಿಕ್ತಾ ಇದ್ದೀನಿ. ನೋಡಿ, ಇಷ್ಟು ಬಿಡಿಸಿದ್ದೀನಿ. ಇಷ್ಟಾದರೆ ಸಾಕು, ಇನ್ನು ಸ್ವಲ್ಪ ಎತ್ತಿಕ್ತೀನಿ, ಇನ್ನೊಂದು ಟೈಮ್ಗೆ ಆಗುತ್ತೆ. ಒಂದು ಪ್ಲೇಟ್ ತುಂಬ ಬಂದಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಪಾತ್ರೆ ಕೂಡ ಇತ್ತು, ಅದನ್ನು ಕೂಡ ತೊಳಿತಾ ಇದ್ದೀನಿ.
ಇವಾಗ ಅಲಸಂದೆ ಕಾಳನ್ನ ಹಾಕ್ಬಿಟ್ಟು ಹೇಗೆ ಸಾಂಬಾರು ಮಾಡೋದು ಅಂತ ಹೇಳ್ತೀನಿ. ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಅಲಸಂದೆ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ಸರಿ ನೀಟಾಗಿ ತೊಳ್ಕೊಬೇಕು. ಇವಾಗ ಇದಕ್ಕೆ ಆಲೂಗಡ್ಡೆ 1-2 ಕಟ್ ಮಾಡಿ ಹಾಕ್ಕೊತೀನಿ. ಅದಕ್ಕೆ ಬೇಕಷ್ಟು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು 2 ವಿಸಿಲ್ ಹೊಡ್ಕೊಂಬರ್ತೀನಿ ಫ್ರೆಂಡ್ಸ್. ಇವಾಗ ಮಸಾಲೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ನಾಟಿ ಟೊಮಾಟ, ಒಂದು 7-8 ಬೆಳ್ಳುಳ್ಳಿ ಬಿಡಿಸಿಕ್ಕಿದ್ದೀನಿ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಮಸಾಲೆ ಸಾಂಬಾರು ಪೌಡ್ರು. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತೀನಿ ಫ್ರೆಂಡ್ಸ್. ಇವಾಗ ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊತೀನಿ. ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತೀನಿ. ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊತೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಟೊಮಾಟೊ ಕೂಡ ಅದರಲ್ಲಿ ಹಾಕ್ಕೊತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತೀನಿ. ಆಮೇಲೆ ಹುಣಸೆಹಣ್ಣು ಕೂಡ ಹಾಕ್ಕೊತೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊತೀನಿ. ಆಮೇಲೆ ಸಾಂಬಾರು ಪೌಡರ್ ಫ್ರೆಂಡ್ಸ್, ಇದು ಮನೇಲೇ ಮಾಡಿರೋದು. ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಇದು ಮನೇಲಿ ಮಾಡಿರೋ ಸಾಂಬಾರು ಪೌಡ್ರು ಅಂತ. ಇದನ್ನು ಹಾಕ್ಕೊತೀನಿ. ಆಮೇಲೆ ಕೊಬ್ಬರಿನ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊತೀನಿ ಫ್ರೆಂಡ್ಸ್ ಮಿಕ್ಸಿಗೆ, ಆವಾಗ ನುಣ್ಣಗಾಗುತ್ತೆ. ಇವಾಗ ವಿಸಿಲ್ ಕೂಡ ಬಂದಿದೆ ನೋಡಿ, ಕಾಳು ಕೂಡ ಬೆಂದಿದೆ. ಇವಾಗ ಮಸಾಲೆ ಕೂಡ ರುಬ್ಕೊಂಡ್ಬಂದಿದ್ದೀನಿ. ನಾನು ಕುಕ್ಕರಲ್ಲಿ ಬೇಯಿಸಿರೋ ಬೇಳೆನ ಇವಾಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ಮಸಾಲೆ ಕೂಡ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊತೀನಿ. ನಾವು ಎಷ್ಟು ಗಟ್ಟಿಯಾಗಿ ತಿಂತೀವೋ ಅಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ ಸಾಂಬಾರು. ನಿಮ್ಮ ಮನೇಲಿ ಯಾವ ಕಂಡೀಷನಲ್ಲಿ ತಿಂತಾರೋ ಆ ಕಂಡೀಷನಲ್ಲಿ ಮಾಡ್ಕೊಳ್ಳಿ. ನಮ್ಮ ಮನೇಲಾದರೆ ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡ್ತಾ ಇದ್ದೀರಲ್ಲ, ಇಷ್ಟಿರಬೇಕು. ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತೀನಿ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಚೆನ್ನಾಗಿ ಚಿಟ್ಪಟ ಆದಮೇಲೆ ಇವಾಗ ಈರುಳ್ಳಿನೂ ಕೂಡ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊತೀನಿ. ಇವಾಗ ಸಾಂಬಾರು ಕುದೀತಾ ಇರೋ ಸಾಂಬಾರು ತೆಗೆದು ಈ ಒಗ್ಗರಣೆಗೆ ಹಾಕ್ಕೊಂಡು ಈ ಒಗ್ಗರಣೆ ತೆಗೆದು ಸಾಂಬಾರ್ಗೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ರುಚಿಯಾಗೈತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.